ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಕ್ಸಿಡೆಂಟ್ ಆದಾಗ ಅಲ್ಲಿದ್ದವರೆಲ್ಲ ವಿಡಿಯೋ ಮಾಡ್ತಾ ಇದ್ರು, ಅವರೆಲ್ಲ ಆರಾಮಾಗಿದ್ದಾರೆ. ನನಗೆ ಯಾಕೆ ಸರ್ ಈ ಶಿಕ್ಷೆ? ಸರ್ ಆಫೀಸಲ್ಲಿ ಮೀಟಿಂಗ್ ಇದೆ ಸರ್, ಸ್ವಲ್ಪ ಲೇಟ್ ಆಗಿ ಹೆಚ್ಚು ಕಮ್ಮಿ ಆದ್ರೆ ಕೆಲಸನೇ ಹೋಗ್ಬಿಡುತ್ತೆ ಸರ್. ನನಗೆ ಸಂಸಾರ ಇದೆ ಸರ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್, ಪ್ಲೀಸ್ ಸರ್. ಏಯ್, ಈಗ ಜಾಸ್ತಿ ಮಾತಾಡಿದ್ರೆ ಇಲ್ದೇ ಇರೋ ಕೇಸೆಲ್ಲ ಹಾಕ್ಬೇಕಾಗತ್ತೆ. ಹೋಗಿ ಕೂತ್ಕೋ. ನೋವಾಗ್ತಿದೆ ಶಿವಪ್ರಸಾದ್. ಮನುಷ್ಯ ಮನುಷ್ಯತ್ವವನ್ನೇ ಮರೆತು ನಿಂತಿದ್ದಾನೆ ಅನ್ನೋ ಸತ್ಯನ ಅರಗಿಸ್ಕೊಳಕ್ಕಾಗದೆ ನಿನ್ಗೆಷ್ಟು ನೋವಾಗ್ತಿದೆ. ಅದು ನನಗೆ ಕಾಣ್ತಿದೆ. ನೀನ್ ಧೈರ್ಯವಾಗಿರು. ಸತ್ಯ ನಿನ್ನೊಳಗಿದ್ರೆ ಅದು ನಿನ್ನ ಆಚೆಗೂ ನಿನ್ನನ್ನು ಕಾಪಾಡುತ್ತೆ. ಯಾರೇ ಕತ್ತಿ ಹಿಡಿದು ನಿನ್ನ ಹತ್ರ ಧಾವಿಸಿ ನಿನಗೆ ದಾಳಿ ಮಾಡಕ್ ಬಂದಾಗ ನಿನ್ನ ಕೈಯಲ್ಲಿ ಏನೂ ಇಲ್ಲದೆ ಇದ್ರು, ನೀನು ನಿಶಸ್ತ್ರಧಾರಿಯಾಗಿದ್ರು ನಿನಗೇನೂ ಆಗಲ್ಲ. ಯಾಕಂದ್ರೆ ಸತ್ಯ ಅನ್ನೋದು ಶಸ್ತ್ರ ಮಾತ್ರ ಅಲ್ಲ, ಅದು ನಿನ್ನ ಪರವಾಗಿ ಹೋರಾಡೋ ಸೇನಾಧಿಪತಿ ಇದ್ದ ಹಾಗೆ. ಸರ್, ಡಾಕ್ಟರ್ ಕರೀತಿದ್ದಾರೆ, ಒಳಗಡೆ ಬನ್ನಿ. ಭಗವಂತ, ಏಯ್, ಅದೇನಾಗ್ಲಿಲ್ಲ ತಿಕ್ಕಲ್ ತರ ಆಡ್ತಿದ್ಯಲ್ಲ, ಡಾಕ್ಟರ್ ಕರೀತಿದಾರಂತೆ, ಅದೇನು ಕೇಳು. ನೋಡಪ್ಪ, ಆಗ್ಲಿಂದ ಎಷ್ಟೇ ಸಮಾಧಾನ ಮಾಡ್ತಿದ್ರು ಅವಳು ಅಳ್ತಾನೇ ಇದ್ದಾಳೆ. ಅದಕ್ಕೆ ನಿಮ್ಮಿಬ್ಬರನ್ನ ಕರೆಸ್ತಾರೆ. ಅಲ್ಲ ಗಿರ್ಜಮ್ಮ, ಎಂತಕ್ಕೆ ಮರ್ರ ಹಿಂಗೆ ಮಕ್ಕಳನ್ನ ನಮ್ಮನಿ ಮರ್ತಿದ್ರಿ? ಅಲ್ಲ, ಶಿವರು 3 ಗಂಟೆ ಫೋನ್ ಮಾಡಲಿಲ್ಲ, ಅದಕ್ಕೆ ಯಾರು ಹಿಂಗೆ ಮಕ್ಕಳು ನಮ್ಮನಿ ಮರ್ತಾರ? ಏನಕ್ಕ ನೀನು? ನಮ್ಮ ಯಜಮಾನ್ರು ಕಿಡ್ನಾಪ್ ರೆಸ್ಕ್ಯೂ ಆಪರೇಷನ್ಗೆ ಹೋದಾಗ 3 ದಿನ ಕಾಲ್ ರಿಸೀವ್ ಮಾಡ್ಲಿಲ್ಲ ಅಂದ್ರು. ನಾನು ಎಷ್ಟು ಕಾನ್ಫಿಡೆಂಟ್ ಆಗಿರ್ತೀನಿ ಗೊತ್ತಾ? ಅಂದ್ರೆ ನಿನ್ನ ಗಂಡನ ಯಾರು ಮುಟ್ಟಕ್ಕಾಗಲ್ಲ ಅನ್ನೋ ಧೈರ್ಯನಮ್ಮ? ಇಲ್ಲಪ್ಪ, ಹೆದರ್ಕಂಡು ನಾನೇ ಆ ಜಾಗಕ್ಕೆ ಹೋತಿಲ್ಲ, ಬೇರೆ ಕಡೆ ಉಳ್ಕಂತೆಂಬ ಕಾನ್ಫಿಡೆನ್ಸ್ ಅಲ್ದಾ? ನೋಡಿದ್ಯಾ, ಇದೆ ನನಗೂ ನನ್ನ ಗಂಡಂಗಿರೋ ಅಡ್ಜಸ್ಟ್ಮೆಂಟು. ನೀನು ಹೀಗೆ ಬಾವನ್ ವಿಷಯದಲ್ಲಿ ಕಾನ್ಫಿಡೆಂಟ್ ಆಗಿರೋ, ಸುಮ್ಮನೆ ತಲೆ ಕೆಡಿಸ್ಕೋಬೇಡ. ಅಯ್ಯೋ ಗೌರಿ, ನನಗೆ ನನ್ನ ಗಂಡ ಏನು ಅಂತ ಚೆನ್ನಾಗಿ ಗೊತ್ತು ಕಣೆ. ನಾನು ಈ ಫೋನು, ಮೆಸೇಜು, ಮೊಬೈಲು ಇದು ಯಾವುದಕ್ಕೂ ತಲೆ ಕೆಡಿಸ್ಕೋತಿಲ್ಲ. ಆದರೆ ನನ್ನ ಮನಸ್ಸು ಒಳಗಡೆಯಿಂದ ಹೇಳ್ತಿದೆ ಅವ್ರು ಯಾವುದೋ ಸಮಸ್ಯೆನಲ್ಲಿ ಇದ್ದಾರೆ ಅಂತ. ಅದಕ್ಕೆ ಭಯ ಆಗ್ತಿರೋದು. ಇಷ್ಟೆಲ್ಲ ಆದ್ಮೇಲೆ ಒಂದ್ಸಲಾರು ಫೋನ್ ಮಾಡ್ಕೆ. 100 ಸಲ ಫೋನ್ ಮಾಡಿದಾಳೆ, ಒಂದು ಕಾಲು ರಿಸೀವ್ ಮಾಡಿಲ್ಲ. ಹೌದಾ? ಹಾಗಿದ್ಮೇಲೆ ಶಿವರಿಗೆ ಫೋನ್ ಮಾಡೋಕ್ಕಾಗ ಅವ್ರ ಫ್ರೆಂಡಿಗೆ ಫೋನ್ ಮಾಡ. ನಂಗೆ ತಿಳಿದಂಗೆ ಆಫೀಸಲ್ಲಿ ಶಿವರಿಗೆ ಬಾಬು ಮತ್ತು ರಾಮಯ್ಯ ಫ್ರೆಂಡ್, ಅವರಿಬ್ಬರಲ್ಲಿ ಒಬ್ರಿಗೆ ಮಾಡ್ತೆ. ಇವ್ರು ಯಾಕೆ ನಂಗೆ ಫೋನ್ ಮಾಡ್ತಾವ್ರೆ? ಹಲೋ, ಹೇಳಿ ಸರ್, ಏನು ಸಮಾಚಾರ? ಅಲ್ಲ, ಅದು ಶಿವವ್ರ ಫೋನಿಗೆ ಕನೆಕ್ಟ್ ಆಗ್ತಿಲ್ಲ, ಒಂಚೂರು ಶಿವರಿಗೆ ಫೋನ್ ಕೊಡ್ತೀರಾ? ಓ, 1 ನಿಮಿಷ. ಫಸ್ಟು ಶಿವು ಸರ್ಗೆ ಫೋನ್ ಮಾಡಿ ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ತೀನಿ, ಅಲ್ಲೋಗಿ ಆಮೇಲೆ ಫೋನ್ ಕೊಡ್ತೀನಿ. ಹಾಂ, ಅರ್ಥ ಇಲ್ಲ ಸರ್. ಶಿವು ಸರ್ ಇನ್ನೂ ಆಫೀಸ್ಗೆ ಬಂದಿಲ್ಲ. ನಮ್ಮ ಡಿ ಲಿಂಗರಾಜು ಸಾರು ಎಲ್ರಿ ಶಿವಪ್ರಸಾದ್ ಅಂತ ಬಡ್ಕೋತಾವ್ರೆ. ಆಮೇಲೆ ಮಾರ್ಗಿ ಮೇಡಮು ಅವ್ರಿಗೆ ಸಮಾಧಾನ ಮಾಡಿ ಮೀಟಿಂಗ್ ಮುಗಿಸಿದ್ರು. ಹೌದು ಸರ್, ಓಕೆ. ನಾನು ಆಗ್ಲಿಂದ ಹೇಳ್ದೆ, ನನ್ನ ಮನಸ್ಸು ಒತ್ತೆ ಹೇಳ್ತಿದೆ ಅವ್ರೇನೋ ಸಮಸ್ಯೆನಲ್ಲಿದ್ದಾರೆ ಅಂತ. ನೀವು ಯಾರು ನನ್ನ ಮಾತು ಕೇಳಲಿಲ್ಲ. ಅಲ್ಲ, ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಆಫೀಸಿಗೆ ಹೊರಟವರು ಇನ್ನು ಆಫೀಸ್ಗೆ ಹೋಗೇ ಇಲ್ಲ ಅಂದ್ರೆ ಏನರ್ಥ? ದೇವ್ರೆ ದೇವ್ರೆ, ನನಗೆ ಏನಪ್ಪ ಮಾಡಲಿ? ಗಿರ್ಜಮ್ಮ, ನೀವೇನು ಟೆನ್ಷನ್ ಮಾಡ್ಕೊಂಡ್ಬೇಡಿ ಮರ್ರೆ, ಶಿವವ್ರು ಎಲ್ಲಿದ್ರು ನಾನೇ ಹೋಗಿ ಕರ್ಕೊಬತ್ತೆ. ಗೌರಿ, ನೀನು ಸ್ವಲ್ಪ ಗಿರ್ಜಮ್ಮನ್ ಕಾಣ್ಕೊ. ನಾನು ನೋಡ್ಕೋತೀನಿ. ನೀವು ಆದಷ್ಟು ಬೇಗ ಬಾವನ್ ಹುಡುಕಿ ಅಕ್ಕಂಗೆ ಕಾಲ್ ಮಾಡಿ, ನಾವು ಕಾಯ್ತಾ ಇರ್ತೀವಿ. ಸರಿ. ಭಗವಂತ, ನಮ್ಮ ಶಿವು ಎಲ್ಲೇ ಇದ್ರು ಅವನ ಜೊತೆ ನೀನು ಇದ್ಬಿಡಪ್ಪ. ಅಷ್ಟೇ ಇಲ್ಲ, ಕ್ಷೇಮವಾಗಿ ಮನೆಗೆ ಬರೋ ಹಾಗೆ ಮಾಡಪ್ಪ ಭಗವಂತ. ಡಾಕ್ಟರ್ ಬರಕ್ಕೆ ಹೇಳಿದ್ರಂತೆ? ಹಾಂ ನೋಡಿ, ನಿಮ್ಮ ನೆಂಟ್ರಿಗಿನ್ನೂ ಪ್ರಜ್ಞೆ ಬಂದಿಲ್ಲ. ಡಾಕ್ಟರ್, ಇವ್ರು ನಮ್ಮ ನೆಂಟ್ರಲ್ಲ. ಇನ್ಫ್ಯಾಕ್ಟ್ ಇವ್ರು ನನಗೆ ಪರಿಚಯನೇ ಇಲ್ಲ, ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಯಾರು ಅಂತ ಗೊತ್ತಿಲ್ಲ ಅಂದಮೇಲೆ
ಆಸ್ಪತ್ರೆಗೆ ಯಾಕೆ ಕರ್ಕೊಂಬಂದ್ರಿ? ಡಾಕ್ಟರ್ ಏನು ಹೇಳ್ತಾ ಇದ್ದೀರಾ? ಮನುಷ್ಯ ಸಾಯ್ತಾ ಬಿದ್ದಿರ್ಬೇಕಾದ್ರೆ ಅವನು ಪ್ರಾಣ ಉಳಿಸೋದಕ್ಕೆ ಪರಿಚಯ ಇರಬೇಕು ಅಂತ ಏನಿಲ್ವಲ್ಲ, ಮಾನವೀಯತೆ ಇದ್ರೆ ಸಾಕು, ಅದಕ್ಕೆ ಕರ್ಕೊಂಬಂದೆ. ನಿಮ್ಮಂಥ ಸಮಾಜ ಸೇವೆ ಮಾಡೋರನ್ನ ನಾನು ತುಂಬ ಜನ ನೋಡಿದ್ದೀನಿ. ಏನ್ ಡಾಕ್ಟರ್ ಹೀಗೆ ಮಾತಾಡ್ತಾ ಇದ್ದೀರಾ? ಆ ಇನ್ಸ್ಪೆಕ್ಟರ್ ನೋಡಿದ್ರೆ ಬಾಯಿಗೆ ಬಂದಂಗೆ ಮಾತಾಡಿ ನಂಗೆ ನೋವು ಕೊಟ್ಟರು, ನೀವು ಹಾಗೆ ಮಾಡ್ತಿದ್ದೀರಲ್ಲ. ನೋಡಿ, ಡಾಕ್ಟ್ರಾಗಿ ಜೀವ ಉಳಿಸೋದು ನನ್ನ ಕರ್ತವ್ಯ. ಆ ಕೆಲಸನ ನಾನು ಮಾಡಿದ್ದೀನಿ. ಮಿಕ್ಕಿದ್ದು ನಿಮಗೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಸೇರಿದ್ದು. ಆದರೆ ಯಾವುದೇ ಕಾರಣಕ್ಕೂ ನನ್ನ ಆಸ್ಪತ್ರೆಗೆ ಕೆಟ್ಟ ಹೆಸರು ಬರಬಾರ್ದು, ಇದು ನನ್ನ ಉದ್ದೇಶ. ಸರಿ ಡಾಕ್ಟರ್, ಇವ್ರಿಗೆ ಬೇಗ ಹುಷಾರಾಗಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೊಳ್ತೀನಿ. ನನ್ನ ಕೆಲಸ ಇದೆ, ನಾನು ಹೊರಡ್ತೀನಿ ಡಾಕ್ಟರ್. ಹೊರಡ್ತೀನಿ ಅಂತ ಹೇಳ್ತಾ ಇದ್ರೆ ನೀವೇ ಆಕ್ಸಿಡೆಂಟ್ ಮಾಡಿದ್ದೀರ ಅಂತ ನನಗನ್ನಿಸ್ತಾ ಇದೆ. ಏನು ಮಾತಾಡ್ತಾ ಇದ್ದೀರಾ ಡಾಕ್ಟರ್ ನೀವು? ಪ್ರಾಣಕ್ಕೆ ಬೆಲೆ ಕೊಟ್ಟು ನನ್ನ ಕೆಲಸನೆಲ್ಲ ಬಿಟ್ಟು ಕರ್ಕೊಂಬಂದಿದ್ದಕ್ಕೆ ಈ ಮಾತುಗಳೆಲ್ಲ ಕೇಳಬೇಕು ಬಿಡಿ. ನಾನು ಸ್ವಾರ್ಥಿ ಆಗಿದ್ದಿದ್ರೆ ನನಗೆ ಈ ಕಷ್ಟನೇ ಬರ್ತಾ ಇರಲಿಲ್ಲ, ನೆಮ್ಮದಿಯಾಗಿ ಆಫೀಸಲ್ಲೇ ಇರಬಹುದಾಗಿತ್ತು. ಒಳ್ಳೆ ಕೆಲಸ ಮಾಡಿದ್ನಲ್ಲ ನಾನು ಹೆಮ್ಮೆ ಪಡೋದಕ್ಕಿಂತ ಯಾಕಾದ್ರೂ ಈ ಕೆಲಸ ಮಾಡಿದ್ನೋ ಅಂತ ಅನ್ಸೋ ಹಾಗೆ ಮಾಡ್ತಿದ್ದೀರಾ ನೀವು. ಶಿವಪ್ರಸಾದ್, ಶಿವಪ್ರಸಾದ್, ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದೇ ಆಗುತ್ತೆ ನಿಜ. ಆದ್ರೆ ಇದು ಕಲಿಗಾಲ. ಇಲ್ಲಿ ಒಳ್ಳೇದ್ ಮಾಡೋದಕ್ಕೂ ನೂರಾರು ಅಡೆತಡೆಗಳು, ಹತ್ತಾರು ತಿರುವುಗಳು. ಇಲ್ಲಿ ಒಳ್ಳೆಯವನಾಗಿ ಉಳ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಅಲ್ಲ ಭಗವಂತ, ಒಳ್ಳೆಯವನಾಗಿರೋದೇ ತಪ್ಪು ಅನ್ನೋ ಜಗತ್ತಲ್ಲಿ ಯಾಕಾದ್ರೂ ಬದುಕಿರ್ಬೇಕು ಅಂತ ಅನಿಸ್ತಾ ಇದೆ. ಶಿವಪ್ರಸಾದ್, ಎಷ್ಟೇ ಅಡೆತಡೆಗಳಿದ್ರು ಒಳ್ಳೆಯದನ್ನೇ ಆಯ್ಕೆ ಮಾಡಿಕೊಂಡು ಒಳ್ಳೆಯದನ್ನೇ ಮಾಡೋರಿಗೆ ಮಾತ್ರ ನನ್ನ ಸ್ನೇಹ, ಪ್ರೀತಿ, ವಿಶ್ವಾಸ, ಗೌರವ ಅಂತಹ ವ್ಯಕ್ತಿಗಳಲ್ಲಿ ನೀನೂ ಒಬ್ಬ. ಹಾಗಾಗಿ ನೀನ್ ನನ್ನ ಸ್ನೇಹಿತ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ಥ್ಯಾಂಕ್ಸ್ ಭಗವಂತ. ಡಾಕ್ಟ್ರೇ, ಏನಾದರೂ ಹೇಳಿದ್ನ ಇವನು? ಹೋಗ್ಬೇಕು ಅನ್ನೋದು ಬಿಟ್ಟರೆ ಬೇರೇನು ಹೇಳ್ತಾ ಇಲ್ಲ. ಪೇಷಂಟ್ ಇನ್ನೂ ಎಚ್ಚರಾಗಿಲ್ಲ. ಏನು ಮಾಡ್ತೀರಾ ನೋಡಿ. ಸರ್, ನಾನು ಎಲ್ಲ ಹೇಳಿದ್ದೀನಿ ಸರ್, ಎಲ್ಲ ಸತ್ಯನೇ ಹೇಳಿದ್ದೀನಿ ಸರ್. ನನಗೆ ಆ ಕಾರ್ ಕಲರು, ನಂಬರು ಎಲ್ಲ ಚೆನ್ನಾಗಿ ನೆನಪಿದೆ ಸರ್. ಬೇಕಾದ್ರೆ ಇನ್ನೊಂದ್ಸರಿ ಹೇಳ್ತೀನಿ, ಬರ್ಕೊಳ್ಳಿ ಸರ್. ಆದರೆ ಇವ್ರಿಗೆ ಮಾತ್ರ ನ್ಯಾಯ ಸಿಗ್ಬೇಕು ಸರ್. ಹೇಯ್, ನನಗೆ ಕೆಲಸ ಹೇಳ್ಕೊಡಕ್ಕೆ ಬರ್ತೀನೋ? ನಾನ್ ಸೆನ್ಸ್. ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅದೇನು ಕಂಪ್ಲೇಂಟ್ ಬರ್ಕೊಟ್ಬಿಟ್ಟು ಹೋಗ್ತಾ ಇರೋ. ಸರಿ ಸರ್. ಅಂದ ಹಾಗೆ ಟ್ರೀಟ್ಮೆಂಟ್ ಎಲ್ಲ ಮಾಡಾಗಿದೆ. ಕ್ಯಾಶ್ ಕೌಂಟ್ರಲ್ಲಿ ಕ್ಯಾಶ್ ಕಟ್ಬಿಡಿ. ನಾನಾ? ಮತ್ತೆ ಪೇಷಂಟ್ನ ಕರ್ಕೊಂಬಂದು ನೀವೇ ತಂದು ಸೇರಿಸಿದ್ದು, ಹಾಗಾಗಿ ನೀವೇ ಕ್ಯಾಶ್ ಕಟ್ಟಬೇಕು. ಕಟ್ಟೋಗ್ರಿ. ಶಿವಪ್ರಸಾದ್, ಸತ್ಯದ ಹಾದಿಲಿ ಚಪ್ಪಲಿ ಹಾಕೊಂಡು ನಡೆದ್ರೆ ಬೆಲೆ ಇಲ್ಲ. ಇಲ್ಲಿ ಬೆತ್ತಲೆ ಕಾಲಲ್ಲೇ ನಡಿಬೇಕು. ಯಾಕಂದ್ರೆ ಇದು ನಗ್ನ ಸತ್ಯ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.